ಮುಹೂರ್ತ ಕಬೆ ಅಂತ ಹಾಕುವಂಥದ್ದು ಹಾಳೆ ಮರದ್ದಾಗಿತ್ತು. ಒಂದು ತೋರಣಗಳು, ದೇವಸ್ಥಾನದ ಉತ್ಸವಕ್ಕೆ ತೋರಣಗಳು ಹಾಳೆ ಮರದ್ದಾಗ್ತಿತ್ತು. ದೈವಸ್ಥಾನದಲ್ಲಿ ನಾವು ಓಣಮರ ಅಂತ ಹೇಳ್ತೇವೆ, ಅದಕ್ಕೆ ಬಳಕೆ ಮಾಡುವ ಸೊತ್ತುಗಳು ಹಾಳೆ ಮರದ್ದು ಮಾಡ್ತಾ ಇದ್ರು. ಆದರೆ ನಾವು ಯೋಚಿಸಬೇಕು, ನಮಗೆ ಸಿಡಿಲು ನಿರೋಧಕ್ಕಾಗಿ ಕೆಲಸ ಮಾಡುವಂತಹ, ವರ್ಷದ 12 ತಿಂಗಳು ನಮಗೆ ರೋಗ ಬರದ ಹಾಗೆ ನಮ್ಮನ್ನು ಕಾಯುವಂತಹ ಮರ, ಅದು ಡಿವೋಷನಲ್ ಟ್ರೀ ಡೆವಿಲ್ ಟ್ರೀ ಅಂತ ಕರೀಬೇಕು. ಯಾವುದು ಇದು ಡಿವೋಷನಲ್ ಟ್ರೀ? ಕಾರಣ, ಇನ್ನೊಂದು ಕಾರಣ ಇದೆ. ಇವರು ಯಾವಾಗ ಡೆವಿಲ್ ಟ್ರೀ ಅಂತ ಕರೀತಾರೆ ಅಂತ ಹೇಳಿದ್ರೆ, ಇದು ಹೂ ಬಿಡುವಂತಹ ಸಂದರ್ಭದಲ್ಲಿ ತುಂಬಿಗೆ ಚಕ್ಕರ್ ಬರ್ತದೆ, ತಲೆ ತಿರುಗ್ತದೆ ಅಂತೆ. ಅದು ಒಂದು ಕಾರಣಕ್ಕೆ ನಾವು ಅದನ್ನು ಕಡಿಯುವುದ, ಅದಕ್ಕೆ ಹಿಂಸೆ ಕೊಡುವುದ ತಪ್ಪು. ಯಾಕಂತ ಹೇಳಿದ್ರೆ, ನಾವು ಇತ್ತೀಚೆಗೆ ಒಂದು ಫ್ಲ್ಯಾಟಿನೊಳಗೆ ಹೋಗುವಾಗ ಲಿಫ್ಟಿನಲ್ಲಿ ಹೋದರೆ ಯಾರೋ ಹತ್ತಿರದಿದ್ದವರ ಸಂಖ್ಯೆಯಿಂದ ನಮಗೆ ತಲೆ ಸಿಡಿತವೆ. ಇದಕ್ಕೆ ಒಂದು ಹೂ ಬಿಡುವ ಹಕ್ಕಿಲ್ವ ಈ ಮರಕ್ಕೆ? ಆದ್ದರಿಂದ ನಾನು ಬಹಳ ನೋವಿನಿಂದ ಖಂಡಿಸ್ತೇನೆ. ಆಳೆ ಮರ ಅನ್ನುವಂಥ ಒಂದು ದೇವತಾ ವೃಕ್ಷ, ಇದನ್ನು ಸಂರಕ್ಷಿಸಿ, ಇದು ನಮ್ಮನ್ನು ಸಂರಕ್ಷಿಸುವಂಥ ವೃಕ್ಷ. ಆಟಿ ಅಮಾವಾಸ್ಯೆಯ ದಿವಸ ನಾವು ಆಳೆಗೆತ್ತೆ ಕಷಾಯ ಕುಡಿಯುವುದಕ್ಕೂ ಒಂದು ಪರಂಪರೆ ನಮ್ಮ ಹಿರಿಯರಿಟ್ಟಿದ್ದಾರೆ. ಆಟಿ ಅಮಾವಾಸ್ಯೆಯ ಮುಂಚಿನ ದಿವಸ ನಮ್ಮ ಹಿರಿಯರು ಕಾಡಿನ ಮಧ್ಯೆ ಇರುವಂಥ ಆಳೆ ಮರದ ಬುಡವನ್ನು ಸ್ವಚ್ಛ ಮಾಡ್ತಾರೆ. ಅದರ ಬುಡದಲ್ಲಿ ಕಲ್ಲನ್ನು ಇಡ್ತಾರೆ, ಅದರ ಮೇಲೆ ಕೇಪಳ ಹೂವನ್ನು ಇಡ್ತಾರೆ. ಅದಕ್ಕೆ ಆಳೆ ಮರಕ್ಕೆ ಒಂದು ನೂಲನ್ನು ಕಟ್ಟಿ ಪ್ರಾರ್ಥಿಸ್ತಾರೆ. ಸ್ವಾಮಿ ಸತ್ಯಗಳೇ, ನಾಳಿನ ಬೆಳಗ್ಗೆ ರಾಮಿ ಮುಹೂರ್ತಕ್ಕೆ 4ನೇ ಜಾಮದ ಹೊತ್ತು ಗುರುವಲ್ಲಿ ಆ ಹೊತ್ತಿಗೆ ನಾವು ಬರ್ತೇವೆ. ಬರುವಾಗ ಮದ್ದಾದ ಮದ್ದುಗಳು ಈ ಮರದಲ್ಲಿ ಸೇರಿರಬೇಕು ಅಂತ ಪ್ರಾರ್ಥಿಸಿ ಮನೆಗೆ ಹೋಗ್ತಾರೆ. ಮರುದಿವಸ ಬೆಳಗ್ಗೆ 4:15 ಗಂಟೆಗೆ ಬತ್ತಲೆಯಾಗಿ ಹೋಗಿದ್ರೆ ಎಳತ್ರ ಕಟ್ತಾರೆ, ತಲೆಗೊಂದು ತಲೆತ್ರ ಕಟ್ತಾರೆ. ಕಟ್ಟಿ ಮನೆಯಿಂದ ಹೊರಡುವಾಗ ತನ್ನ ಹೆಂಡತಿಗೆ ಹೇಳ್ತಾರೆ, ಒಂದು ಬಿಳಿ ಕಲ್ಲನ್ನು ಒಲೆಗೆ ಹಾಕು. ಈಗಿನ ಹಾಗೆ ಗ್ಯಾಸಿನ ಒಲೆ ಅಲ್ಲ, ಅದು ಕಟ್ಟಿಗೆಯ ಒಲೆಗೆ ಹಾಕಿ ಹೊರಡ್ತಾನೆ. ಹೊರಡಿ ಅಲ್ಲಿ ಕೆತ್ತೆಯನ್ನು ಕೆತ್ತಿ ಅದನ್ನು ಜಜ್ಜಿ ರಸ ತೆಗೆದು ಅದಕ್ಕೆ ಸುಡುವಂತ ಈ ಬಿಳಿ ಕಲ್ಲನ್ನು ಹಾಕಿದಾಗ ಕಷಾಯ ತಯಾರಾಗ್ತಾರೆ. ಈಗಿನವ್ರು ಹೇಳ್ತಾರೆ ಮೂಢನಂಬಿಕೆ ಅಲ್ವಾ, ಬಾಕಿ ದಿವಸ ಅದು ಕುಡಿದ್ರೆ ಕಷಾಯ ಆಗುವುದಿಲ್ಲ. ಯಾಕೆ ಅದು ಮೂಢನಂಬಿಕೆ ಅಲ್ಲ ಅಂತ ಹೇಳಿದ್ರೆ, ಅದರ ಬುಡವನ್ನ ಕೆತ್ತು ಕತ್ತಲೆಗೆ ಹೋದಾಗ ಅದರ ಬುಡದಲ್ಲಿ ಚೇಳಿದ್ರೆ, ಅದರ ಬುಡದಲ್ಲಿ ಕಂದಳಿಂದ ಹಾವಿದ್ರೆ ತೊಂದರೆ ಆಗ್ತದೆ. ಅದಕ್ಕೆ ಮುಂಚಿನ ದಿವಸ ಅದನ್ನು ಸ್ವಚ್ಛ ಮಾಡುವಂತ. ಯಾಕೆ ಅದಕ್ಕೆ ನೂಲು ಕಟ್ಟುವುದು? ಹಾಳೆ ಮರ ಅಂತ ಹೇಳಿ ನಮ್ಮಲ್ಲೊಂದು ಕನಪಡೆ ಮರ ಇದೆ, ಅದರ ಕೆತ್ತಿದ್ರು ವಿಷಕಾರಿ ಮರ, ಸಾಯ್ಬೇಕಲ್ಲ. ಆದ್ರೆ ಪ್ರಕರಣ ನಡೆಯುತ್ತದೆ, ಅದಕ್ಕೆ ಮುನ್ನೆಚ್ಚರಿಕೆ. ಮತ್ತೆ ಕಲ್ಲಿ ಹಾಕಿಡುದು, ಕಲ್ಲಿಯಲ್ಲಿ ಕೆತ್ತಲಿಕ್ಕಿಲ್ಲ, ಕಲ್ಲನ್ನೇ ಜಜ್ಜಬೇಕು. ಕಲ್ಲನ್ನು ಹುಡುಕುವಾಗ ಬೆಳಗಾದ್ರೆ ನಾವು ಕೆತ್ತಲಿಕ್ಕಿಲ್ಲ. ಆದ್ರಿಂದ ಅದಕ್ಕೆ ಪೂರಕವಾಗಿ ಕಲ್ಲನ್ನ ಸಿದ್ಧತೆ ಮಾಡಿಡುವಂಥದ್ದು ಎಷ್ಟು ಬುದ್ಧಿವಂತರು ನಮ್ಮ ಹಿರಿಯರು ಯೋಚಿಸಬೇಕು. ಮತ್ತೆ ಈ ಕಷಾಯವನ್ನ ಅಮಾವಾಸ್ಯೆಯ ಸಂದರ್ಭದಲ್ಲಿ ಯಾಕೆ ಕುಡಿಬೇಕು? ಅದು ಉಷ್ಣ. ಇವಾಗ ತುಂಬಾ ಧಾರಾಕಾರವಾಗಿ ಮಳೆ ಬರ್ತದೆ, ಶೀತ ಆಗುವಂತಹ ಸಂದರ್ಭ. ಈ ಸಂದರ್ಭದಲ್ಲಿ ಮತ್ತು ಪೂರಕ ಆಗಿರ್ತದೆ. ಇದು ಉಷ್ಣ ಆಗಿರುವುದರಿಂದ ಇದಕ್ಕೆ ಪೂರಕವಾಗಿ ನಾವು ಮೆಂತ್ಯ ಗಂಜಿಯನ್ನು ಉಣ್ತೇವೆ. ತುಳುನಾಡಿನ ಪದ್ಧತಿ ಇದೆ, ಒಂದು ಸೇರು ಮೆಂತೆ ತಿಂದ್ರೆ ಒಂದು ಮೆಂತೆಯಷ್ಟು ಚಂದ ಬೀಳ್ತಾನೆ ಅಂತ ನಂಬಿಕೆ ಇದೆ. ಆದ್ರಿಂದ ಮೆಂತೆ ಗಂಜಿಯನ್ನು ಉಣ್ಣುವಂಥದ್ದು ಈ ಆಟಿ ಅಮಾವಾಸ್ಯೆ ದಿವಸ. ಆಳೆ ಕೆತ್ತೆ ಕಷಾಯ ಉಷ್ಣ ಆದದ್ರಿಂದ ಕಷಾಯ ಅದು ಕಹಿ ಅಲ್ಲ, ಅದು ಒಗರು. ಅದನ್ನು ಒಗರಾಗುವುದಕ್ಕೆ ನಾವು ಬೆಲ್ಲ ತಿನ್ನುವಂಥ ಪದ್ಧತಿ ಇದೆ. ಅಂತೂ ಆಳೆ ಕೆತ್ತೆ ಕಷಾಯ ನಮ್ಮ ರಕ್ಷಕ ವೃಕ್ಷದ ಕಷಾಯ. ಆಟಿ ತಿಂಗಳು ನಾವು ಪೂರ್ತಿ ಆರೋಗ್ಯವನ್ನು ಕಾಯ್ದುಕೊಳ್ಳುವಂಥ ದಿವಸ. ನಮಗೆ ಬೇರೆ ಬೇರೆ ರೀತಿಯ ತೆನಸನ್ನು ನಾವು ಆಟಿ ತಿಂಗಳಲ್ಲಿ ಮಾಡ್ತೇವೆ. ಭೂಮಿ ತಾಯಿ ಋತುಮಾನಕ್ಕೆ ಅನುಸಾರವಾಗಿ ನಮಗೆ ಯಾವ ಮದ್ದನ್ನು ಕೊಡಬೇಕು, ಯಾವ ತೆನಸನ್ನು ಕೊಡಬೇಕು, ತಿಂಡಿಯನ್ನು ಕೊಡಬೇಕು, ಆ ಭೂಮಿ ತಾಯಿ ಖಂಡಿತವಾಗಿ ಕೊಡ್ತಾಳೆ. ಅದನ್ನು ಬಳಕೆ ಮಾಡುವಂಥ ಗುಣ ನಮಗೆ ಬೇಕು. ನಮ್ಮ ಇದರ ಪ್ರಚಾರಕ್ಕೆ ಬಂದ ಮಾಧ್ಯಮ ಮಿತ್ರರಿಗೆ ಮತ್ತು ಈ ಕಾರ್ಯಕ್ರಮಕ್ಕೆ ಇವತ್ತು ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಸ್ಥಾಪಕ ಅಧ್ಯಕ್ಷರಾಗಿರುವ ಸತೀಶೆಟ್ಟಿ ಪಟ್ಲ ಅವರ ಅಮೃತಾಸ್ತ್ರದಲ್ಲಿ ಉದ್ಘಾಟನೆಯಾದ ಡಾಕ್ಟರ್ ಅಣ್ಣಯ್ಯಕುಲಾಲ್ ಅವರು ಕೂಡ ಉಪಸ್ಥಿತರಿದ್ದರು. ಕಿರಣ್ ಜೋಗಿ ಅವರು, ಕಿರಣ್ ಕುಮಾರ್ ಅವರು ಕೂಡ, ಮಾಜಿ ಪಾರ್ವ ಅವರು ಕೂಡ ಉಪಸ್ಥಿತರಿದ್ದರು. ಗಣ್ಯಾತಿ ಗಣ್ಯರಿದ್ದರು. ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ದಕ್ಕೆ ನಾನು ತುಳುಬಳ್ಳಿ ಪ್ರತಿಷ್ಠಾನದ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಮಸ್ಕಾರ.